ಹರಪನಹಳ್ಳಿ ತಾಲೂಕಿನ ಚಿಗಟೇರಿ ಪೊಲೀಸ್ ಠಾಣೆಯಲ್ಲಿ ಹೋಳಿ ಹಬ್ಬದ ಪ್ರಯುಕ್ತ ಶಾಂತಿ ಸಭೆ ನಡೆಸಲಾಯಿತು. ಸಭೆಯಲ್ಲಿ ಸಿಪಿಐ ಮಾಂತೇಶ್ ಸಜ್ಜನ್ ಮಾತನಾಡಿ, ಹೋಳಿಯ ಹಬ್ಬ ಕಾಮನ ಸುಡುವ ಹಬ್ಬ. ಪ್ರಕೃತಿಯ ಪರಿಸರದ ಗಿಡ ಮರಗಳು ನಾಶ ಮಾಡಬೇಡಿ. ಮುಂದಿನ ಪೀಳಿಗೆಗೆ ಪರಿಸರ ಉಳಿಸಿ ಸರಳವಾಗಿ ಕಟ್ಟಿಗೆ ಬಳಸಿ ಹೋಳಿ ಆಡಿ. ಆರ್ಗಾನಿಕ್ ಬಣ್ಣ ಮಾತ್ರ ಬಳಸಿ, ಅಪಾಯಕಾರಿ ಆಯಿಲ್ ಪೇಂಟ್ ಮೊಟ್ಟೆ ಬಳಸದೆ ಸುರಕ್ಷತೆ ಕಾಪಾಡಿಕೊಳ್ಳಿ. ಮುಸ್ಲಿಂ ಬಾಂಧವರು ರಂಜಾನ್ ಹಬ್ಬದ ಪ್ರಯುಕ್ತ ಉಪವಾಸ ಇರುವುದರಿಂದ ಯಾರಿಗೂ ತೊಂದರೆ ಮಾಡಬಾರದು. ದ್ವಿಚಕ್ರ ವಾಹನ ಸವಾರರು, ಮಹಿಳೆಯರು, ರಸ್ತೆಯಲ್ಲಿ ನಡೆಯುವವರಿಗೆ ಬಣ್ಣ ಹಾಕೋದು ಬೇಡ. ಅವಶ್ಯಕತೆ ಇದ್ದರೆ ಬಣ್ಣ ಹಾಕಿ, ಯಾರಿಗೂ ಒತ್ತಾಯಪೂರ್ವಕವಾಗಿ ಬಣ್ಣ ಹಾಕೋದು ಬೇಡ ಅಂತ ಹೇಳಿದ್ರು. ಬಳಿಕ ಪಿಎಸ್ಐ ಕೆ ನಾಗರತ್ನ ಮಾತನಾಡಿ, ಶಾಂತಿ ಸಭೆ ಮಾಡುವ ಉದ್ದೇಶ ಏನಂದ್ರೆ, ಸರ್ಕಾರದ ಆದೇಶ ಬಂದಿದೆ. ಹೋಳಿ ಕಾಮನೆ ಕೂರಿಸುವ ಸ್ಥಳದಲ್ಲಿ ಸಿಸಿ ಕ್ಯಾಮೆರಾವನ್ನ ಅಳವಡಿಸಿ ಇಬ್ಬರನ್ನ ಕಾಯಲು ನೇಮಿಸಬೇಕು. ಎರಡನೇ ದಿನ ಹೋಳಿ ಆಡುವಾಗ ರಸ್ತೆಯಲ್ಲಿ ನಡೆದಾಡುವವರಿಗೆ ಒತ್ತಾಯವಾಗಿ ಬಣ್ಣ ಹಾಕಬಾರದು. ಕೆಲಸಕ್ಕೆ ಹೋಗುವವರಿಗೆ, ಆಫೀಸ್ ಡ್ಯೂಟಿಗೆ, ಊರಿಗೆ ಹೋಗುವ ಪೋಷಕರಿಗೆ ಬಣ್ಣ ಹಾಕಬಾರದು. ಕೇವಲ ಗ್ರಾಮದಲ್ಲಿ ಮಾತ್ರ ಹೋಳಿ ಹಬ್ಬ ಆಚರಣೆ ಮಾಡುತ್ತಾರೆ. ಚಿಗಟೇರಿ ಗ್ರಾಮದಲ್ಲಿ ಹೋಳಿ ಕಾಮನೆ ಗೊಂಬೆಯನ್ನ ತಯಾರಿಸಿ ಅದನ್ನ ಸುಡುವ ಮೂಲಕ ಹೋಳಿ ಹಬ್ಬ ಆಚರಿಸುತ್ತಾರೆ ಅಂತ ತಿಳಿಸಿದ್ರು. ಈ ಸಂದರ್ಭದಲ್ಲಿ ಸುತ್ತಮುತ್ತಲಿನ ಗ್ರಾಮಗಳ ಮುಖಂಡರುಗಳು, ಚಿಗಟೇರಿ ಪೊಲೀಸ್ ಠಾಣೆ ಸಿಬ್ಬಂದಿಗಳು ಸೇರಿದಂತೆ ಉಪಸ್ಥಿತರಿದ್ದರು. ವರದಿ ಪ್ರಭು ಕೆ, ಎಬಿ ನ್ಯೂಸ್ ಕನ್ನಡ, ಬ್ಯೂರೋ ಮುಖ್ಯಸ್ಥರು, ವಿಜಯನಗರ ಜಿಲ್ಲೆ. ಮಾಡಬೇಕಂತ ಬಟ್ ನಮ್ಗೆ ಅನಿವಾರ್ಯ ಅದು. ನಾವು ನಿಮ್ಮನ್ನು ಕೈಗೆ ಕೊಡ್ಬೇಕು. ಇದಲ್ಲ ನಮ್ದೆಲ್ಲ ಹಬ್ಬದಾಗ ಅದೇ ಹಣೆ ಬರ ಆಯ್ತಾ. ಆದ್ರೆ ನಾವು ನಿಮ್ಮನ್ನು ಕಾಯ್ಬೇಕಾಗೈತೆ ಮತ್ತು ಕಾಯ್ಕೊಂಡಿವಿ. ಅದ್ಮೇಲೆ ನಮ್ಮ ಕರ್ತವ್ಯ ಐತೆ, ನಾವು ಕಾಯ್ತೀವಿ. ಎರಡನೇ ಪ್ರಶ್ನೆನೇ ಇಲ್ಲ ಅದರಲ್ಲೇ. ಆದರೆ ನೀವೇನೈತೆ ದಯವಿಟ್ಟು ಅದು ಆಮೇಲೆ ಹೋಗುವಾಗ ಬರುವಾಗ ಯಾರಾದರೂ ಬೈಕಲ್ಲಿ ಹೋಗ್ತಿರ್ತಾರೆ, ಫ್ಯಾಮಿಲಿ ಕರ್ಕೊಂಡು ಹೋಗ್ತಿರ್ತಾರೆ, ಯಾರೋ ಹಾಸ್ಪಿಟ್ಲಿಗೆ ಹೋಗ್ತಿರ್ತಾರೆ, ಎಲ್ಲಿಗೋ ಹೋಗ್ತಿರ್ತಾರೆ, ಸುಮ್ಮನೆ ಅವ್ರ ಮೇಲೆ ಎರ್ಚೋದಾಯಿತು, ಚಲ್ಲೋದಾಯಿತು, ಕೇಕೆ ಹೊಡ್ಕೊಂಡು ಹೋಗೋದಾಯಿತು, ಬಣ್ಣ ಹಾಕೋದಾಯಿತು ಬೇಡ. ನಿಮ್ಗೇನು ಅವಶ್ಯಕತೆ ಇತ್ತಂದ್ರೆ ಹಾಕ್ರಿ, ಇಲ್ಲ ಅಂತಂದ್ರೆ ಬೇಡ. ಪೊಲೀಸರು ಕೆಲಸ ಮಾಡಿದ್ರೆ ಕೂಡ ಅದು ಯಶಸ್ವಿಯಾಗಬೇಕು ಕಾರಣ ನಿಮ್ಮೆಲ್ಲರ ಸಹಕಾರ ಇದ್ದರೆ ನಾವು ಏನೇ ಪೊಲೀಸ್ ಕೆಲಸ ಮಾಡಿದ್ರು ಕೂಡ ಅದು ಒಂದು ಯಶಸ್ವಿಯಾಗಕ್ಕೆ ಕಾರಣ ಅಂತ ಹೇಳಿದರು. ಅದು ನಿಜವಾಗ್ಲೂ ಸತ್ಯವಾದ ಮಾತು. ಧನ್ಯವಾದಗಳು ಸಿದ್ಲಿಂಗ ಸ್ವಾಮಿ ಅವರಿಗೆ. ಹಾಗೂ ಇಷ್ಟೊತ್ತು ಇದು ಹೋಳಿ ಹಬ್ಬದ ಪ್ರಯುಕ್ತ, ರಂಜಾನ್ ಹಬ್ಬದ ಪ್ರಯುಕ್ತ ಕೂಡ ರಂಜಾನ್ ಹಬ್ಬದ ಇನ್ನೊಂದ್ಸಲ ಮಾಡೋಣ ಸರ್, ಹೋಳಿದೊಂದೇ ಹಾಕಿದ್ದೀನಿ. ಇಷ್ಟೊತ್ತು ನಮ್ಮ ಸಿಪಿ ಸರ್ ಹೇಳಿದರು. ಈಗ ಮಕ್ಕಳ ಬಗ್ಗೆನೂ ಭಾಳ ನೀಟಾಗಿ ಹೇಳಿದರು. ಏನಂದರೆ, ಮಕ್ಕಳಿಗೆ ನಾವು ಪ್ರವೇಶಿ ಕೊಟ್ಟಂಗಲ್ಲ, ಮಕ್ಕಳು ದಾರಿ ತಪ್ಪೋದು ಜಾಸ್ತಿ. ಸೊ ಹಾಗಾಗಿ ಮಕ್ಕಳಿಗೆ ಜಾಸ್ತಿ ಪ್ರವೇಶಿ ಕೊಡಬಾರ್ದು. ಇದು ಅವ್ನ ರೂಮ್, ಇದು ಇವ್ರ ರೂಮ್ ಅಂತ ನಾವೇನು ಪ್ರೊವೈಡ್ ಮಾಡ್ತೀವಲ್ಲ, ಹಂಗಂದ್ರೆ ಒಂದು ಅರ್ಧ ಹುಡುಗರು ದಾರಿ ತಪ್ತಾ ಇದ್ದಾವೆ. ಏನೇ ಆದರೂ ಕೂಡ ಆ ಮಕ್ಕಳನ್ನ ನಮ್ಮ ಜೊತೆಯಾಗೇ, ಇಲ್ಲೊಂದು ದೇವಸ್ಥಾನಕ್ಕೆ ಹೋದ್ರೂ ಜೊತೆಯಾಗಿ, ಬೇರೆ ಎಲ್ಲನ ಕರ್ಕೊಂಡು ಹೋದ್ರು ಕೂಡ ಜೊತೆಯಾಗಿ ಕರ್ಕೊಂಡು ಹೋದಷ್ಟು ಮಕ್ಕಳು ನಮ್ಮ ಜೊತೆ ಬೆಳೀತವೆ. ಬೇರೆ ದಾರಿ ತುಳಿಯೋ ಅವಕಾಶ ಕಂಡು ಬರೋದಿಲ್ಲ. ಸೊ ತುಂಬ ಚೆನ್ನಾಗಿ ಹೇಳಿದ್ರು. ಈ ಒಂದು ಸಭೆಗೆ, ಶಾಂತಿ ಸಭೆ ಅಧ್ಯಕ್ಷತೆ ವಹಿಸಿಕೊಂಡು ಇಷ್ಟೊತ್ತು ತಮಗೆಲ್ಲ ಸಲಹೆ ಸೂಚನೆಗಳನ್ನು ನೀಡಿದಂಥ ನಮ್ಮ ಮನೆ ಸಿಪಿ ಸಾಹೇಬರಿಗೆ ಧನ್ಯವಾದಗಳನ್ನು ಹೇಳ್ತಾ, ಹಾಗೂ ನಮ್ಮ ಸುತ್ತಮುತ್ತ ಎಲ್ಲ ಹಿರಿಯರಿಗೂ ಧನ್ಯವಾದ ಹೇಳ್ತಾ ಇದು ಶಾಂತಿ ಸಭೆಯನ್ನು ಮುಕ್ತಾಯ